ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಒಂದು ಮಹೇಂದ್ರ ಬೊಲೆರೋ ಗಾಡಿ ಸೇಲ್ಗಿದೆ, ವಿಡಿಯೋ ಮಾಡೋಕ್ಕಿಂತ ವಾಟ್ಸಪ್ ಮಾಡಿದ್ರಿ ಇವಾಗ. ಹೌದು ಸರ್, ನಾನೇ ಸರ್, ರಾಘವೇಂದ್ರ ನಮ್ಮ ಹೆಸರು. ಹಾಂ, ನಾನು ಯೂಟ್ಯೂಬ್ ಚಾನಲಿಂದ ಸರ್. ಗಾಡಿ ಯಾವ ಮಾಡಲ್ ಸರ್? ಸರ್ 2023 ಸರ್. 2023 ಗಾಡಿ ಎಷ್ಟು ಹೊಡಿತೆ ಸರ್? ಸರ್ 35 ಹೊಡಿದೆ, 35,000. 35,000 ಅಷ್ಟೇ. ಓನರ್ ಎಷ್ಟಾಗಿದೆ ಸರ್? ಫಸ್ಟ್ ಓನರ್ ನಾನೇ ಸರ್. ನೀವೇ ಮೊದಲನೇ ಓನರಾ? ಹಾಂ ರೀ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ ಸರ್, ಎಲ್ಲ ರನ್ನಿಂಗ್ ಇಂದ ರೀಸೆಂಟಾಗಿ ಮೊನ್ನೆ ಇನ್ಸೂರೆನ್ಸ್ ಮತ್ತೆ ಕ್ಲಿಯರ್ ಮಾಡ್ಕೊಂಡು ಸರ್. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ? ಹಾಂ, ಎಲ್ಲ ಇದೆ. ಫಿಟ್ನೆಸ್ ಈಗ ಮತ್ತೆ 2 ವರ್ಷ ಇದೆ ಸರ್. ಫಿಟ್ನೆಸ್ 2 ವರ್ಷ ಇದೆ, ಮತ್ತು ಇನ್ಶೂರೆನ್ಸ್ ಫ್ರೆಶ್ ಇದೆ. ಹಾಂ ಸರ್. ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಹಾಂ, ಎಲ್ಲ ಕ್ಲಿಯರ್ ಇದೆ ಸರ್. ಓಕೆ, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋದು ಮಾಡಿಸ್ಕೋಬೇಕಾ ಸರ್? ಏನು ಸರ್? ಇದು ಡಾಕ್ಯುಮೆಂಟ್ಸು ಅವ್ರ ಹೆಸರು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋದು ಮಾಡಿಸ್ಕೋಬೇಕಂತ? ಓಕೆ. ಹಾಂ, ನಾವು ಅವ್ರು ಮಾಡಿಸ್ಕೋಬೋದು, ಇಲ್ಲ ನಾವು ಮಾಡಿಸ್ಕೊತೀವಿ ಸರ್. ಎರಡಕ್ಕೂ ಆಪ್ಷನ್ ಅವ್ರಿಗೆ, ಅಂದರೆ ತಗೊಳ್ಳೋರ ಮೇಲೆ ಡಿಪೆಂಡ್. ಹಾಂ ಹಾಂ ಸರ್. ಓಕೆ, ಗಾಡಿ ರಿಪೇಂಟಿಂಗ್ ಏನಾದರೂ ಆಗಿದೆಯಾ ಸರ್? ಇಲ್ಲ ಇಲ್ಲ, ಏನಿಲ್ಲ ಸರ್. ಒರಿಜಿನಲ್ ಪೇಂಟಲ್ಲೇ ಇದೆ? ಹಾಂ ಸರ್, ಮೇಲ್ಗಡೆ ಬಾಡಿಗೆ ಅಷ್ಟೇ ಸ್ವಲ್ಪ ಮತ್ತೆ ಇದು ಮಾಡಿಸಿರೋದು ಹಾಂ ಪೇಂಟಿಂಗ್ ಸರ್. ಓಕೆ ಹಾಂ ಸರ್. ಸರ್, ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಇಲ್ಲ ಆ ಥರ ಇಲ್ಲ ಸರ್, ಏನಿಲ್ಲ? ಯಾವುದಿಲ್ಲ. ಹಾಂ ಹಾಂ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ರಾ ಸರ್? ಹಾಂ, ಹೌದು ಸರ್, ಚೇಸ್ ಮಾಡಿದ್ದು ಕೆಳಗಡೆ ಇದು ಇರ್ತಲ್ಲ, ಹಾಂ ಚೇಸಿಂಗ್ ಅಂತಾರೆ ಸರ್, ಹಾಂ ಅದು ಮಾಡಿಸಿರೋದು. ಹ್ಮ್. ಆಮೇಲೆ ಒಳಗಡೆ ಸೀಟ್ ಚೇಂಜ್ ಮಾಡಿಸಿರೋದು, ಬಾಕ್ಸ್ ಫಿಟ್ಟಿಂಗು ಎಲ್ಲ ಇದೆ ಸರ್, ಸ್ಕ್ರೀನು ಎಲ್ಲ ಮಾಡಿಸಿದ್ವಿ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್. ಓಕೆ, ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಹಾಂ, ಚೆನ್ನಾಗಿದೆ ಸರ್, ಒಂದು 70% ಇದೆ. 70% ಇದೆಯಾ 4 ಟೈರು? ಹಾಂ ಹಾಂ ಸರ್. ಓಕೆ, ಗಾಡಿ ಆಕ್ಸಿಡೆಂಟ್ ಆಗಿರೋದು, ಟಚ್ ಆಗಿರೋದು, ಸ್ಕ್ರಾಚಸ್ ಈ ಥರ ಇಲ್ಲ ಏನಾದ್ರು ಇಲ್ಲ, ಇದೆಯಾ ಸರ್? ಏನಿಲ್ಲ ಸರ್. ಏನಿಲ್ಲ. ಓಕೆ, ಹಾಂ ಸರ್. ಇದು ಫ್ಯೂಲು ಡೀಸೆಲ್ ಅಲ್ಲ ಸರ್? ಹಾಂ ಸರ್, ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ಕೊಡ್ತೇವೆ ಸರ್ 14. 14-15 ಕೊಡುತ್ತಾ? ಹಾಂ ಸರ್. ಸರ್, ಈ ಗಾಡಿಗೆ ಓನರ್ ನೀವೇನಾ? ಹಾಂ, ಹೌದು ಸರ್, ನಾನೇ. ಸರ್, ಲೊಕೇಶನ್ ಎಲ್ಲಿ ಬರ್ತದೆ? ಯಾರ ಗಾಡಿ ನೋಡೋಕೆ ಬರಬೇಕು ಅಂದರೆ? ಸರ್, ಲೊಕೇಶನ್ ಅಂದರೆ ಗುಲ್ಬರ್ಗ ಡಿಸ್ಟಿಕ್ ಸರ್, ಕಲಬುರಗಿ ಡಿಸ್ಟಿಕ್, ಸೇಡಂ ತಾಲೂಕು. ಗುಲ್ಬರ್ಗ ಕಲಬುರಗಿ ಅಂತನಾ? ಕಲಬುರಗಿ ಡಿಸ್ಟಿಕ್ಕು? ಹಾಂ ಹಾಂ, ಸೇಡಂ ತಾಲೂಕು, ಮಟ್ಕಲ್ ವಿಲೇಜ್. ಓಕೆ ಸರ್, ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ಏನೋ EMI ಅಂತ ಹೇಳ್ತಾ ಇದ್ರಿ, ಲೋನ್ ಇದೆ ಅಂತ ಹೇಳ್ತಾ ಇದ್ರಿ. ಈಗ ನೀವು ಒಂದೇ ಸರಿ ಕ್ಲಿಯರ್ ಮಾಡಿಬಿಟ್ಟು ಗಾಡಿ ಕೊಡ್ತೀರಾ ಅಥವಾ EMIಗೆ ಕೊಡ್ತೀರಾ ಅಥವಾ EMI ಟ್ರಾನ್ಸ್ಫರೇ ಕೊಡ್ತೀರಾ? 2 ಆಪ್ಷನ್ ಇದೆ ಸರ್, ಅವರು ಹೆಂಗಂತಂದ್ರೆ ಹಂಗೆ ಸರ್. EMIಗಾದ್ರೂ ಹೋಗ್ಬೋದು ಅಥವಾ ಒಂದೇ ಸರಿ ಕ್ಲಿಯರ್ ಮಾಡಾದ್ರೂ ತಗೋಬೋದಾ? ಹಾಂ ಹಾಂ ಸರ್, ತಗೋಬೋದು. ಎರಡೂ ಆಪ್ಷನ್ ಇದೆ. ಹಾಂ ಸರ್. ಓಕೆ, ಎಷ್ಟು ಕೊಟ್ಟಿವಿ ಸರ್ ಪ್ರೈಸ್? ಈಗ ಒಂದೇ EMIಗೆ ಹೋಗೋದಾದ್ರೆ ನೀವು ಕಸ್ಟಮರ್ ಡೈರೆಕ್ಟ್ ಮಾತಾಡ್ಕೊಳ್ಳಿ, ಬಟ್ ಈಗ ಒಂದೇ ಸರಿ ಕ್ಲಿಯರ್ ಮಾಡ್ಕೊಳ್ಳೋದಾದ್ರೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ರೇಟು ಗಾಡಿಗೆ? ಸರ್, ನಾನು ಹಂಗಂತಂದ್ರೆ 9.5 ಹೇಳ್ತೀನಿ ಸರ್. 9.5 ಲಕ್ಷನಾ? ಹಾಂ ಸರ್. ಇದು ಹೊಸ ತಗೊಳಕೋದ್ರೆ ಎಷ್ಟಿದೆ ಸರ್ ಇವಾಗ 2025ರಲ್ಲಿ? ಸರ್, ಹೊಸದು 9.5 ಇದೆ ಸರ್. ಹೊಸದು 9.5 ಇದೆ. ಹಾಂ, ಮತ್ತು ಆಮೇಲೆ EMI ಅವೆಲ್ಲ ಜಾಸ್ತಿ ಆಗುತ್ತಲ್ಲ ಸರ್, ನಾವು ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿರೋದು. ಹ್ಞೂ. ಬಾಡಿಗೆ ಒಂದು ಆಗಿದೆ ಸರ್, 79,000 ರೂಪಾಯಿ ಆಗಿದೆ. ಓಕೆ. ಮತ್ತು ಬೇರೆ ಫಿಟ್ಟಿಂಗ್ ಎಲ್ಲ 1.5 ಲಕ್ಷ ಆಗಿದೆ ಸರ್ ಎಲ್ಲನೂ. ಓಹೋ, ಈಗ 1.5 ಲಕ್ಷನ ಬಿಡ್ತಾ ಇದ್ದೀರಿ ನೀವು? ಇಲ್ಲ ಸರ್, ಜಾಸ್ತಿನೇ ಬಿಟ್ಟಿದ್ದೀನಿ ಸರ್. ಹೌದಾ? ಹಾಂ, ನಾನು ಅವರು EMI ಕಂಟಿನ್ಯೂ ಕಟ್ಕೊಂಡು ಹೋದ್ರೆ ನಾನು ಕಟ್ಟಿರೋದು ಅಷ್ಟೇ ಕೊಟ್ಟರೆ ಸಾಕು ಸರ್ ನನಗೆ. ಓಕೆ. ಹಾಂ ಹಾಂ ಹಾಂ. ನಾನು ಕಟ್ಟಿರೋದು ಸರ್. ಆಮೇಲೆ ನಂದು ಡೌನ್ ಪೇಮೆಂಟ್ ಫಸ್ಟ್ 1.5 ಲಕ್ಷ ಕೊಟ್ಟಿದ್ದೀನಿ ಸರ್. ಹಾಂ ಹಾಂ ಹಾಂ. ಆಮೇಲೆ ಇದಕ್ಕೆ ಬಾಡಿ ಫಿಟ್ಟಿಂಗ್ ಎಲ್ಲ ಅದೊಂದು 70,000 ರೂಪಾಯಿ. ಓಕೆ. 2.5 ಲಕ್ಷ ಬಿಟ್ಟಂಗೆ ಆಗುತ್ತೆ ಸರ್ ನಾನು. 2.5 ಲಕ್ಷ ಬಿಟ್ಟಂಗಾಗುತ್ತೆ ಹೊಸ ಗಾಡಿ ಹೋಲ್ಸ್ಕೊಂಡ್ರೆ ಇವಾಗ 2023 ಮಾಡಲು? ಹಾಂ, ಹೌದು ಸರ್. ಸರಿ ಸರ್, ಆಯಿತು. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಂ ಸರ್. ಕಾಂಟ್ಯಾಕ್ಟ್ ನಂಬರ್ ಇದನ್ನೇ ಕೊಟ್ಟಿರ್ತೀನಿ ನಿಮ್ಮದು? ಹಾಂ, ಕೊಟ್ಟಿರಿ ಸರ್. ಸರಿ ಸರ್, ಆಯಿತು. ಇವಾಗ ಸಂಜೆ ಒಳಗಡೆ ವಿಡಿಯೋ ಬರುತ್ತೆ ನೋಡಿ ಸರ್, ಒಂದು 4 ಗಂಟೆ ಅಥವಾ ಒಂದು 5 ಗಂಟೆ, ಆದಷ್ಟು ಬೇಗನೆ ಹಾಕ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ.
ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೆಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.